ಸಾಮಾನ್ಯವಾಗಿ ತುಂಬ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಅಲ್ವಾ. ಸೊ ಟೀ ಕುಡಿದೇ ಹೋದರೆ ಮುಂದಿನ ಕೆಲಸ ಸ್ಟಾರ್ಟೇ ಆಗೋದಿಲ್ಲ ಅಂತ ಹೇಳ್ಬೋದು. ಮತ್ತು ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಬಿಡೋದು ಕೂಡ ತುಂಬಾ ಕಷ್ಟ ಅಲ್ವಾ. ಸೊ ಟೀ ಕುಡಿಯೋದಂತೂ ಕುಡಿತೀವಿ. ಸೊ ಅದರಲ್ಲೇ ಒಂದು ಸ್ವಲ್ಪ ಹೆಲ್ದಿಯಾಗಿ ಟೀ ಕುಡಿಯೋಣ ಅಂತಂದರೆ ಏನು ಮಾಡಬೇಕು, ಬೆಲ್ಲದ ಚಾನ ಮಾಡ್ಕೊಳ್ಬೋದು ಅಲ್ವಾ. ಇವತ್ತು ನಾನು ನಿಮಗೆ ಹಾಲು ಒಡಿದೇ ಇರೋ ರೀತಿಯಲ್ಲಿ ಬೆಲ್ಲದ ಚಾನ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡ್ತಾ ಹೋಗೋಣವಾ. ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನೊಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ, ಹಾಗೆ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸುಲಭವಾಗಿ ನಾವು ಒಂದು ಟೀಯನ್ನು ಮಾಡೋದನ್ನು ಕಲ್ತ್ಕೊಳ್ಳೋಣ. ಹಾಗೆ ಒಂದು 3/4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ನಿಮಗೆ ಟೀ ಮಾಡಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ನೋಡಿ, 1.5 ಚಮಚದಷ್ಟು ನಾನು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಏನು ಹಾಕಲೇಬೇಕು ಅಂತಿಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಹಾಗೆ 1 ಚಮಚ ಅಂದರೆ ದೊಡ್ಡ ಚಮಚ ಆಗಿರೋದ್ರಿಂದ ನಾನು ಫುಲ್ 1 ಚಮಚದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತಾದರೆ 1.5 ಚಮಚ ಬೆಲ್ಲನ ಹಾಕ್ಕೊಳ್ಬೋದು. ಬಟ್ ನನಗೆ ಮೀಡಿಯಮ್ ಆಗಿದ್ದರೂ ಓಕೆ, ಅದಕ್ಕೋಸ್ಕರ ಈ ರೀತಿ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ನಾನು ಎಮ್ಮೆ ಹಾಲನ್ನು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಫ್ಯಾಟ್ ಇರುವಂಥ ಹಾಲನ್ನು ಟೀಗೆ ಯೂಸ್ ಮಾಡಿಕೊಂಡ್ರೆ ಟೀ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಆಗಿ ಬರುತ್ತೆ. ಸೊ ನಾನು ಎಮ್ಮೆ ಹಾಲನ್ನು 1 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಬಾಯ್ಲ್ ಮಾಡೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅದು ಬೆಳಗ್ಗೆ ಕಾಸಿರುವಂತಹ ಹಾಲಾಗಿತ್ತು. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕೂಡ ಬಂದಿತ್ತು ಅಲ್ವಾ, ನೀವು ನೋಡಿದ್ರಿ ಅಲ್ವಾ. ಹಾಗೆ ನೋಡಿ, ಈ ಕಡೆಗೆ ಡಿಕಾಕ್ಷನ್ ಕೂಡ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು. ಮತ್ತು ನಾವು ಏಲಕ್ಕಿ ಹಾಕಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಏಲಕ್ಕಿ ಬೇಡ ಅಂದರೆ ಕೆಲವೊಬ್ಬರು ಶುಂಠಿ ಕೂಡ ಹಾಕ್ಕೊಳ್ತಾರೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಬೇಡ, ಏನು ಬೇಡ ಅಂತಾದರೆ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬೋದು. ಹಾಲು ಒಂದು ಸರಿ ಅದು ಉಕ್ಕೋವರೆಗೆ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ, ಅದು ಕೂಡ ಫುಲ್ ಬಿಸಿ ಆಗಬೇಕು. ಈಗ ನೋಡಿ, ನಾನು ಇದನ್ನು ಚೆನ್ನಾಗಿ ಕುದ್ದು ಆದಮೇಲೆ ಸೋಸ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ಈಗ ಅಲ್ಲಿ ಆ ಕಡೆ ಹಾಲು ಕೂಡ ಬಿಸಿಯಾಗಿದೆ. ತುಂಬ ಜನ ಹೇಳ್ತಾರೆ ಆಮೇಲೆ ನಾವು ಹಾಲು ಹಾಕಿದಾಗ ಒಡೆದೋಗ್ಬಿಡುತ್ತೆ ಅಂತ. ಬಟ್ ಈ ರೀತಿ ನೀವು ಮಾಡಿಕೊಂಡ್ರೆ ಖಂಡಿತ ಹಾಲು ಅಂದರೆ ಟೀ ಒಡೆಯಲ್ಲ ಫ್ರೆಂಡ್ಸ್. ಆಮೇಲೆ ನೋಡಿ, ಚೆನ್ನಾಗಿ ಹಾಲನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ 1-2 ಸಾರಿ ನೀವು ಗ್ಲಾಸ್ಗೆ ಈ ರೀತಿ ಎತ್ತು ಬಿಟ್ಟು ಮಾಡೋದ್ರಿಂದ ಫುಲ್ ಅದು ನೊರೆ ಆಗಿ ಫುಲ್ ಅಂದರೆ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಲ್ವಾ. ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗಾಗಲೇ ನಾನು ಸಕ್ಕರೆ ಹಾಕಿ ಕೂಡ ಒಂದು ಬೆಸ್ಟ್ ಟೀ ಮಾಡೋದನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ತುಂಬ ವ್ಯೂಸ್ ಕೂಡ ಬಂದಿದೆ, 25,000-30,000 ವ್ಯೂಸ್ ಕೂಡ ಬಂದಿದೆ ಫ್ರೆಂಡ್ಸ್. ಹಾಗೆ ಈ ಬೆಲ್ಲದ ಟೀನೂ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ನೀವೊಮ್ಮೆ ಈ ಬೆಲ್ಲದ ಟೀನ ಮಾಡಿ ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದ್ರ ಜೊತೆಗೆ ಶಂಕರಪೊಳೆ ಕೂಡ ಇಟ್ಕೊಂಡಿದ್ದೀನಿ ಟೀ ಜೊತೆಗೆ. ಮತ್ತೇನಂದರೆ ಈ ಸದ್ಯದಲ್ಲೇ ನಾನು ಈ ಶಂಕರಪೊಳೆ ರೆಸಿಪಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈದಾ ಹಾಕದೇನೆ ಈ ಶಂಕರಪೊಳೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕೆ ನಮಗೆ ಎಲ್ಲ ಬೇಕಾಗತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಟೀ ಕುಡಿದ್ಬಿಟ್ಟು ಹೇಗಾಗಿದೆ ಅಂತ ಹೇಳಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.